ಒಂದು ಸಿಲ್ಲಿ ರೀಸನ್ಗೆ ಪ್ರಾಣನೇ ತೆಗೆಯೋ ಮಟ್ಟಕ್ಕೆ ಇಳಿತಾರಂತಂದು ನನಗೆ ಗೊತ್ತೇ ಇದ್ದಿಲ್ಲ. ಸ್ಟೋರಿ ಏನಪ್ಪಾ ಅಂತಂದ್ರ 26 ವರ್ಷದ ಕೇತನ್ ಮತ್ತೆ ಸಿಯಾ ಅನ್ನೋ ಹುಡುಗಿಗೆ ಇಬ್ಬರಿಗೂ ಮದುವೆ ಫಿಕ್ಸ್ ಆಗಿರುತ್ತೆ. ಇನ್ನು 15 ದಿನದಾಗ ಅವ್ರದ್ದು ಮದುವೆ ಇರುತ್ತೆ. ಮದುವೆ ಇರೋ ಕಾರಣ ಇಬ್ರು ಏನ್ ಮಾಡಿರ್ತಾರ, ಟ್ರೆಕ್ಕಿಂಗ್ ಅಂತಂದು ಹೊರಗಡೆ ಹೋಗಿರ್ತಾರ. ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಇರ್ತಾವಲ್ಲ, ಆ ಸೈಡ್ ಹೋಗಿರ್ತಾರ. ಸಿಯಾ ಅನ್ನೋ ಹುಡುಗಿ ತಾನ್ ಮದ್ವೆ ಆಗ್ಬೇಕಾಗಿದ್ದ ಕೇತನ್ನ ಫೋಟೋ ತೆಗೆಯೋ ನೆಪದಲ್ಲಿ ಬೆಟ್ಟದ ಮೇಲಿಂದ ತಳಿ ಬಿಡ್ತಾರ. ಪೊಲೀಸ್ನವರು ಬೆಟ್ಟದ ಮೇಲಿಂದ ಕಾಲ್ ಜಾರ್ ಬಿದ್ದು ಪ್ರಾಣ ಕಳ್ಕೊಂಡಿದ್ದನಂತ ತಿಳ್ಕೊಂಡು ಇದೊಂದು ಸಹಜ ಸಾವಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿಬಿಡ್ತಾರ. ಆದ್ರ ಕೇತನ್ ತಂದೆಗೆ ಇದ್ರ ಮೇಲೆ ಡೌಟ್ ಬರುತ್ತೆ. ಕೇತನ್ ತಂದೆ ಪೊಲೀಸ್ನವ್ರಿಗೆ ಮತ್ತೆ ತನಿಖೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾರ. ಪೊಲೀಸ್ನವರು ಈ ಕೇಸ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಕ ಸ್ಟಾರ್ಟ್ ಮಾಡ್ತಾರ. ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅವ್ರಿಗೊಂದು ವಿಷಯ ಗೊತ್ತಾಗುತ್ತ, ಈ ಸಿಯಾ ಅನ್ನೋ ಹುಡುಗಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಪೊಲೀಸ್ನವರು ಈ ಕೇಸ್ನ ಇನ್ನೂ ಸ್ಟ್ರಾಂಗ್ ಆಗಿ ತನಿಖೆ ಮಾಡ್ತಾ ಮಾಡ್ತಾ ಅವ್ರಿಗೊಂದು ವಿಷಯ ಗೊತ್ತಾಗುತ್ತಾ, ಕೇತನ್ ಒಂದು ಸಹಜ ಸಾವಲ್ಲ, ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅಂತ. ಪೊಲೀಸ್ನವ್ರು ಕೇಳ್ತಾರ, ಈ ಮರ್ಡರ್ನ ಏನಕ್ ಮಾಡಿದೆ ಅಂತ. ಅದಕ್ಕ ಈ ಸಿಯಾ ಅನ್ನೋ ಹುಡುಗಿ ಕೊಟ್ಟಂತ ಉತ್ತರ ಕೇಳಿ ನನಗ ಶಾಕ್ ಆಯ್ತು. ತನಗ ಈ ಮದುವೆ ಇಷ್ಟ ಇದ್ದಿಲ್ಲ ಅಂತ, ಅದಕ್ಕ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಈ ಒಂದು ಕೃತ್ಯನ ಮಾಡ್ಯಾಳಂತ. ಅಲ್ಲ, ಮದುವೆ ಇಷ್ಟ ಇರ್ಲಿಕ್ಕಂತಂದ್ರ ತಂದೆ ತಾಯಿನ ಕೇಳಿ ಮದುವಿನ ಕ್ಯಾನ್ಸಲ್ ಮಾಡ್ಬೇಕ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅಂದು. ಅದು ಬಿಟ್ಟು ಈ ತರ ಕೃತ್ಯ ಮಾಡಿದ್ರ ಏನಿದೆ? ಇವ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ.